ವಿಧಾನ ಪರಿಷತ್ತಿನ ಸದಸ್ಯ, ಕಾಂಗ್ರೆಸ್ಸಿನ ಕಟಾಳು ಮತ್ತು ವಿದ್ಯಾರ್ಥಿ ಸಂಘ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂತ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂಬ ಒತ್ತಾಯ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲೂ ಸಹ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಕುರಿತು ನಮ್ಮ ಮಾತಾಡಲಿಕ್ಕೆ ಕಾಂಗ್ರೆಸ್ಸಿನ ನಾಯಕರಿದ್ದಾರೆ, ಕಾರ್ಯಕರ್ತರು ಮಾತನಾಡಿಸ್ತಾರೆ. ಸರ್, ಸಲೀಂ ಅಹಮದ್ ಅವರು ಸಾಕಷ್ಟು ರೀತಿಯಾದಂತ ಪಕ್ಷಕ್ಕೆ ದುಡಿದಿದ್ದಾರೆ. ಇಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಸಿಗಬೇಕಾಗುತ್ತೆ, ಸಿಕ್ಕಿಲ್ಲ. ಆದ್ರಿಂದ ನೀವೇನು ಒತ್ತಾಯ ಮಾಡ್ತೀರಿ? ಎರಡನೇ ಸಂಪುಟ ವಿಸ್ತರಣೆಯಲ್ಲಿ ಸಾಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬರಿಗೆ, ನಮ್ಮ ಕೇಂದ್ರ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲಾಜಿ ಅವರು, ವೇಣುಗೋಪಾಲ್ಜಿ ಅವರು, ರಾಹುಲ್ ಗಾಂಧೀಜಿ ಅವರು, ನಮ್ಮ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಹರಿಪ್ರಸಾದ್ ಸಾಹೇಬರು ಅವರಿಗೆ ಉತ್ತರ ಕರ್ನಾಟಕದ ಒಬ್ಬ ಅತ್ಯಂತ ಅಲ್ಪಸಂಖ್ಯಾತರ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಹಾಗೂ ಉತ್ತರ ಕರ್ನಾಟಕದ ಅತ್ಯಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾನೊಬ್ಬ ಅವರ ಅಭಿಮಾನಿಯಾಗಿ, ಅವರ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಮ್ಮೆಲ್ಲ ವರಿಷ್ಠರಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೇನೆ. ಇನ್ನೊಬ್ರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿದ್ದಾರೆ ಮಕಂದರ್. ಈಗಾಗಲೇ ಸಾಕಷ್ಟು ಸಲೀಂ ಅಹಮದ್ ಅವರಿಗೆ ಕೊಡೋದ್ರಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಟ್ಟಂಗಾಗ್ತದೆ. ಹಿಂದೆ ಸಹ ಸಾಕಷ್ಟು ಹಿರಿಯ ನಾಯಕರು ಈ ಭಾಗದಲ್ಲಿ ಅಲ್ಪಸಂಖ್ಯಾತರು ಕೊಡಬೇಕು, ಸೂಕ್ತ ಸ್ಥಾನವನ್ನು ಕೊಡಬೇಕು ಒತ್ತಾಯ ಕೇಳಬೇಕು. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಲೀಂ ಅಹಮದ್ ಸ್ಥಾನ ಸಿಗ್ಲಿಲ್ಲ. ಆದ್ರಿಂದ ಮುಂದಾದ್ರೂ ಸ್ಥಾನ ಕೊಡಬೇಕು, ಏನೆಲ್ಲ ಒತ್ತಾಯ ಮಾಡ್ತೀವಿ ಅಂತ ನಾವು ಈಗಾಗಲೇ ತಾವು ನೋಡಿರ್ಬೋದು. ಇವತ್ತು ಗಂಗಾವತಿಯಲ್ಲಿ ಇರ್ಬೋದು, ಹಾವೇರಿಯಲ್ಲಿ ಇರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಹೊಸದುರ್ಗದಲ್ಲಿರ್ಬೋದು, ಇಲ್ಲಿ ಹೊಸಪೇಟೆ, ಕೊಪ್ಪಳ, ಬೆಳಗಾವಲ್ಲಿ ಎಲ್ಲರೂ ಕೂಡ ಬಹಳ ಶಾಂತ ರೀತಿಯಿಂದ, ಮಾನ್ಯ ಸಲೀಂ ಸಾಹೇಬರು ಕೂಡ ಶಾಂತಿ ದೂತರೆ, ಶಾಂತ ರೀತಿಯಿಂದ ಸಾಂಕೇತಿಕವಾಗಿ ಇದೊಂದು ಪ್ರತಿಭಟನೆ ಮಾಡಿದ್ದೀವಿ. ಒಂದು ಸಂದೇಶವನ್ನು ಹೈಕಮಾಂಡ್ ಕೊಡ್ತಾ ಇದ್ದೀವಿ. ಅವರ ಸೇವೆಯನ್ನು ನೋಡಿ ತಾವು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ 45 ವರ್ಷ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿ ಅವರ ಮೇಲಿಲ್ಲ. ಪಕ್ಷವನ್ನು ಎಲ್ಲೂ ಕೂಡ ಮುಜುಗರಕ್ಕೆ ಈಡು ಮಾಡಿಲ್ಲ. ಅವರು ಯಾವತ್ತಾದ್ರೂ ಪಕ್ಷವನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಿದಂಥ ಸನ್ಮಾನ್ಯ ಸಲೀಂ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ನಾವೆಲ್ಲರೂ ಶಾಂತಿಯುತವಾಗಿಯೇ ಪ್ರತಿಭಟನೆ ಮಾಡ್ತೀವಿ. ಇಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಇದು ಕೇವಲ ಸಾಂಕೇತಿಕ. ಮುಂದಿನ ದಿನಮಾನದಲ್ಲಿ ಬಹಳ ದೊಡ್ಡ ರೂಪದಲ್ಲಿ ಪ್ರತಿಭಟನೆ ನಮ್ದಿರ್ತದೆ. ಕಾಂಗ್ರೆಸ್ ಪಕ್ಷ ನಮ್ಗೆ ವಿಶ್ವಾಸ ಕೂಡ ಇದೆ. ನಮಗ ಹೈಕಮಾಂಡ್ ಅವ್ರಿಗೆ ಈ ಸಾರಿ ಸಚಿವ ಸ್ಥಾನ ಕೊಡುತ್ತಂತ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಸಲೀಂ ಅಹಮದ್ ಅವರು ವಿದ್ಯಾರ್ಥಿ ದಶೆಯಿಂದಲೇ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂತವರು, ಸಾಕಷ್ಟು ಪಕ್ಷದ ಚಟುವಟಿಕೆಗಳಿದ್ದವರು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದರು. ಎಲ್ಲೋ ಒಂದ್ ಕಡೆ ಸಲೀಂ ಅಹಮದ್ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ಏನಾದ್ರು ಅನುಮಾನ ನಿಮ್ಗೆ ಕಾಡ್ತಿದೆ, ಅಥವಾ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಏನ್ ಒತ್ತಾಯ ಮಾಡ್ತಿದ್ದಾರೆ? ನಮಗೇನು ಅಂತದೇನು ಅನುಮಾನ ಕಾಡ್ತಿಲ್ಲ. ಸಲೀಂ ಅಹಮದ್ ಅವರು ಸೇವೆನೂ ಬಹಳ ಇದೆ ಕಾಂಗ್ರೆಸ್ ಪಕ್ಷದಕ್ಕೆ. ಆದರೂ ನಮ್ಮ ಹುಬ್ಬಳ್ಳಿ ಧಾರವಾಡ ಜನರ, ಮುಸ್ಲಿಂ ಸಮಾಜದ ಜನರ, ನಾವು ಕಾರ್ಯಕರ್ತರಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಗಟ್ಟಾಳಿಗೆ ಮಾಡಿದ್ದೀರ, ಅದಕ್ಕೆ ಕಾರಣ ಸಲೀಂ ಅಹಮದ್ ಸಾಹೇಬ್. ಅವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಮುಂದೆ ಬರುವ ಚುನಾವಣೆಯಲ್ಲಿ ಮುಸ್ಲಿಂ ಸಮಾಜಕ್ಕೂ ಬಹಳ ಮನಸ್ಸು ನೋವಾಗ್ತಿದೆ, ಕಾರ್ಯಕರ್ತರಿಗೂ ಬೇಸರ ಆಗ್ತಿದೆ. ಅದಕ್ಕೆ ಅದರ ಸಲುವಾಗಿ ನಮ್ಮ ಎಲ್ಲರ ಕಾರ್ಯಕರ್ತ ಹಾಗೂ ಮುಸ್ಲಿಂ ಸಮುದಾಯದ ಎಲ್ಲ ಜನರ ಮೌಲ್ಯಗಳಾಗ್ಲಿ, ಮೌಲಾನಗಳಾಗಲಿ, ನಮ್ಮ ಮುಸ್ಲಿಂ ಹೆಣ್ಮಕ್ಳಾಗಲಿ, ನಮ್ಮ ಒಬ್ಬರ ಮುಸ್ಲಿಂ ಸಮಾಜದ ಸಲೀಂ ಅಹಮದ್ ಸಾಹೇಬ್ ಮಿನಿಸ್ಟರ್ ಆಗಬೇಕಂತ ನಮ್ಮೆಲ್ಲರ ಒಂದು ಕಾಣಿಕೆ. ಅದಕ್ಕೆ ನಾವು ಮನವಿ ಮಾಡಿದ್ವಿ ಸರ್, ನಾವು ದಯವಿಟ್ಟು ಈ ಸಲ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ. ಏನ್ ಹೇಳ್ತೀರಾ? ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು, ಯಾಕಂದ್ರೆ ಈ ಭಾಗದಲ್ಲಿ ಅವರು ಪ್ರಬಲ ನಾಯಕರಾಗಿದ್ದಾರೆ. ಎಲ್ಲೊಂದ್ ಕಡೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಪಕ್ಷ ಅಂತ. ಸಚಿವ ಸ್ಥಾನ ಕೊಡಬೇಕು. 40-45 ವರ್ಷ ಕಟ್ಟಲೆ ಅವರು ಸೇವೆ ಸಲ್ಲಿಸಿದ್ದಾರೆ. ಬಹಳ ಸಮಾಜ ಮತ್ತು ದಾವಣಗೆರೆ ಎಲೆಕ್ಷನ್ಗಳಿಗೂ ಬಹಳ ಸಮಾಜ ಎಲ್ಲ ಇದು ಮಾಡ್ಯಾರ್ರಿ. ನಮ್ಮ ಉತ್ತರ ಕರ್ನಾಟಕ ಸಮಾಜ, ಮುಸ್ಲಿಂ ಸಮಾಜ ಭಾಳ ಇದೈತ್ರಿ. ಮತ್ತು ಅವ್ರ ಮುಂದಿನ ದಿನ ಕೊಳ್ಳೇನ ನಾವು ಪ್ರತಿಭಟನೆ ಮಾಡ್ತೇವೆ. ಇಲ್ಲಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಮಟ್ಟ ಮಾಡ್ತೇವೆ ನಾವು, ಮುಸ್ಲಿಂ ಸಮಾಜ ಎಲ್ಲ ಸೇರಿ. ಅದನ್ನ ನೀವು ಕೊಡಲೇಬೇಕಂತ ಇದಿಷ್ಟು ಕಾಂಗ್ರೆಸ್ ನಾಯಕರು ಒತ್ತಾಯ. ಯಾಕಂದ್ರೆ ಸಲೀಂ ಅಹಮದ್ ಅವರು ಪಕ್ಷಕ್ಕಾಗಿ, ಪಕ್ಷ ಸಂಘಟನೆಗಾಗಿ ತಮ್ಮ ವಿದ್ಯಾರ್ಥಿ ದಶೆಯಿಂದಲೂ ಹೋರಾಟ ಮಾಡ್ಕೊಂಡು ಬಂದವರು. ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಟ್ಟರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಂತಾಗ್ತದೆ ಎಂಬುದು ಇವರ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಬಸವರಾಜ್, ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.